ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇದು ರಾಗಿ ತೊಗೊಂಡಿದ್ದೀನಿ, ಸ್ವಲ್ಪ ಅಂಬ್ಲಿ ಮಾಡಲಿಕ್ಕೆ. ಬನ್ನಿ ಮಾಡೋಣ. ನೋಡಿ, ಮಡಿಕೆ ಇಟ್ಟಿದ್ದೀನಿ, ನೀರು ಹಾಕಿದ್ದೀನಿ, ಕಾಯ್ದು ನೀರು ಹಾಕಿದ್ದೀನಿ, ಕಾಯ್ದು ಒಲೆ ಹಚ್ಚಿದ್ದೀನಿ. ಅದಕ್ಕೆ ಮುಚ್ಚಿಬಿಡೋಣ. ಕಾಯ್ಲಿ ನೀರು. ನಾವು ಇದಕ್ಕೆ ಸ್ವಲ್ಪ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ನೀರು ಹಾಕೊಳ್ಳುವ. ಅಂಬ್ಲಿ ಈಗ ಮಾಡಿಬಿಟ್ಟು ಇಲ್ಲೇ ಕುಡಿಬಾರ್ದು, ಬಿಟ್ಟು ಕುಡಿಬೇಕು. ಇದು ಹೇಗಿರುತ್ತೆ ಅಂದರೆ, ಜೀವನದಲ್ಲಿ ಎಷ್ಟು ಹೆಲ್ತಿ ಫುಡ್ ಅಂದರೆ ಸಿಕ್ಕಾಪಟ್ಟೆ ಹೆಲ್ತಿ ಫುಡ್ಡು. ಗಂಟೆನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಹಸಿಟ್ಟಲ್ವಾ, ಕೆಳಗಡೆ ಎಲ್ಲ ಕೂತಿರುತ್ತೆ, ಅದನ್ನೆಲ್ಲ ಹೊಡ್ಕೋಬೇಕು. ಈ ಥರ ಇಟ್ಕೊಂಡಿದ್ದೀನಿ, ನೀರು ಕೂತಿದೆ. ಯಾಕೆ ಅಂದರೆ ಇದು ತುಂಬ ಒಳ್ಳೆಯದು, ತುಂಬ ಅಂದರೆ ಬಾಡಿಗೆ ಎಷ್ಟು ಒಳ್ಳೆಯದು ಅಂದರೆ, ಈ ಗಂಜಿ ಎಷ್ಟು ಕುಡಿತೀವೋ ಅಷ್ಟು ನಮಗೆ ಹೆಲ್ತಿಯಾಗಿರ್ತೀವಿ. ದಿನನಿತ್ಯ ಕುಡಿದ್ರೂ ಏನು ತಪ್ಪಾಗಲ್ಲ, ತುಂಬ ಒಳ್ಳೆಯದು. ಯಾಕೆಂದರೆ ಹೆಲ್ತಿ ಫುಡ್ ಇದು. ನಾವು ರಾಗಿನ ತಿನ್ನಬಾರ್ದು ಅನ್ನೋಂಗಿಲ್ಲ, ರಾಗಿಲಿರುವಷ್ಟು ಬೆನಿಫಿಟ್ಟು ಯಾವುದ್ರಲ್ಲೂ ಇರಲ್ಲ. ಒಂದು ಮುದ್ದೆ ತಿಂದೋಗಿ ಎಷ್ಟು ಹಸಿವೆ ಆಗಲ್ಲ, 1 ಅವರ್ 2 ಅವರು. ಮಧ್ಯಾಹ್ನ ನಾವು ಬೆಳಿಗ್ಗೆ ಏನಾದರೂ ಮಾರ್ನಿಂಗ್ ಏನಾದರೂ ತಿಂದುಬಿಟ್ರೆ ಮಧ್ಯಾಹ್ನ ಹೊಟ್ಟೆನೇ ಹಸಿವಾಗಲ್ಲ, ಆ ಥರ ಇರುತ್ತೆ. ಆ ಥರ ಹೆಲ್ತಿ ಫುಡ್ ಇದು. ನಮ್ಮ ಮನೇಲಿ ದಿನನಿತ್ಯ ಇದ್ದೇ ಇರುತ್ತೆ ಮುದ್ದೆ. ಅಂದರೆ ದಿನನಿತ್ಯ ಮುದ್ದೆನೇ ವೀಡಿಯೋಗೆ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಹಾಕೋದಿಲ್ಲ. ಆದರೆ ಒಟ್ಟಲ್ಲಿ ನನ್ನ ಮನೇಲಿ ಯಾವಾಗಲೂ ಮುದ್ದೆ ಇರಲೇಬೇಕು. ನಮ್ಮ ಮನೆಗಳಲ್ಲಿ, ನಾವು ಹಳ್ಳಿಯವರು, ಫಸ್ಟ್ ಆಫ್ ಆಲ್ ನಾವು ಹಳ್ಳಿ ಜನ, ಮುದ್ದೆ ಉಪ್ಸಾರು ಅಂದರೆ ಭಾಳ ಇಷ್ಟ. ಅದರಿಂದ ನಾವು ಯಾವಾಗಲೂ ಮುದ್ದೆನ ಮಾಡ್ಕೋತೀವಿ. ಇದಕ್ಕೆ ನಾನು ಸ್ವಲ್ಪ ಹಸಿಟ್ಟು ಉದುರಿಸ್ಕೊಂಡಿದ್ದೀನಿ, ಕುದಿ ಬರಲಿ ಅಂತ. ಕುದಿ ಬರಲಿ, ಕುದೀತಾ ಇದೆ. ಕುದೀಲಿ ಚೆನ್ನಾಗಿ ಕುದೀಲಿ. ನೀರು ಇದು ಕುದೀಲಿ ಹಾಗೆ. ಈಗ ಇದನ್ನು ನಾವು ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಮಡಿಕೆಗೆ ಮಾಡೋದ್ರಿಂದ ಸುವಾಸನೆ ಜಾಸ್ತಿ ಇರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಇದು ಗಂಟಾಗಬಾರ್ದು, ಅದನ್ನು ಗಂಟಾಗ್ಬಿಟ್ಟು ಚೆನ್ನಾಗಿ ಬೇಯಬೇಕಿದು. ಸ್ವಲ್ಪ ಹಾಕಿದ್ರೆ ಸಾಕು, ಯಾವುದು ಗಂಟಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೇಯಬೇಕು. ನನಗೆ ಮಡಿಕೆಲಿ ಮಾಡೋದು ತುಂಬ ಇಷ್ಟ, ಆದರೆ ಇಲ್ಲಿ ಸಿಗೋದಿಲ್ಲ. ಅಂದರೆ ತುಂಬ ಸಿಟಿಗೆ ಹೋಗಿ ಹೊರಗಡೆ ಹೋಗ್ಬೇಕು ತರೋಕ್ಕೆ, ಇಲ್ಲಿ ಸಿಗಲ್ಲ ಮಾಡೋದು. ಯಾಕೆಂದರೆ ನಾವು ಇವಾಗ ಉಪ್ಪು ಏನೂ ಹಾಕ್ಬಾರ್ದು, ಚೆನ್ನಾಗಿ ಬೇಯಬೇಕಿದು. ನೋಡಿ ಹೇಗಾಗಿದೆ, ಎಷ್ಟು ಹೆಲ್ತಿ ಫುಡ್ ಅಂದರೆ. ದಿನನಿತ್ಯ ಕುಡೀರಿ, ನಿಮ್ಗೆ ಎಷ್ಟು ಎನರ್ಜಿ ಬರುತ್ತೆ ಅಂದರೆ. ಆ ಫ್ರೂಟ್ಸು ಈ ಫ್ರೂಟ್ಸು ಅಂತ ತಿನ್ನೋದಕ್ಕಿಂತಲೂ ಇದು ಗಂಜಿ ಅಂತೂ ತುಂಬ ಹೆಲ್ತಿ ಫುಡ್ಡು. ನಾವು ಜಾಸ್ತಿ ನಮ್ಮ ಮನೇಲಿ ಇದು ಗಂಜಿ ಮಾಡೋದು. ನಾನು ಸ್ವಲ್ಪ ಬೇಯಬೇಕಿದು, ಬೆಳ್ಳಿ ಆ ನೊರೆ ಹೋಗಬೇಕು, ಈ ಬಿಳಿ ನೊರೆ ಇದೆಯಲ್ಲ ಅದು ಹೋಗಬೇಕು.
ಕುದಿಬೇಕದು. ನೋಡಿ ಯಾವ ಥರ ಪೊಂಗಿ ಬರ್ತಾಯಿದೆ. ಹಾಂ, ಹೀಗಾಗಬೇಕು. ಹೀಗಾದಾಗ ಕಮ್ಮಿ ಮಾಡ್ಕೋಬೇಕು. ಏಕೆಂದರೆ ಮಡಿಕೆಯಲ್ಲಿ ಕಾವಿರುತ್ತೆ, ಬಿಸಿ ಇರುತ್ತೆ ಮಡಿಕೆ ಒಳಗಡೆ, ಅದು ಹಾಗೆ ಕುದಿತಾ ಇರ್ತದೆ. ಸಿಮ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಕುದ್ರೇ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಹೀಗೆ. ಒಂದು 5 ನಿಮಿಷ ಇರಲಿ ಸಾಕು. ಅದರಲ್ಲೇ ಬೇಯುತ್ತೆ ನೋಡಿ. ಆಫ್ ಮಾಡಿದ್ದೀನಿ, ಅದರಲ್ಲೇ ಬೇಯುತ್ತೆ. ಆಫ್ ಮಾಡಿದ್ದೆ, ಸ್ಟವ್ ಆಫ್ ಮಾಡಿದ್ದೀನಿ, ಅದರಲ್ಲೇ ಬೇಯ್ತಾ ಇದೆ. ಅದೆಲ್ಲ ಕಮ್ಮಿಯಾಗಿ ಒಳಗಡೆ ಹೋದ್ಮೇಲೆ ನಾವು ಮುಚ್ಚಳ ಮುಚ್ಚೋಣ. ನೋಡಿ ಎಷ್ಟು ಕಮ್ಮಿ ಆಯಿತು. ನೋಡಿದ್ರ ಹಾಗೆ ಬೆಂದಿದೆ ಚೆನ್ನಾಗಿ. 1 ಗಂಟೆ ಇಲ್ದಂಗಾಗಿದೆ ನೋಡಿ. ಒಳ್ಳೆ ಸೂಪರ್ ಅಂದರೆ ಸೂಪರು. ಈಗ ಇದಕ್ಕೆ ನಾವು ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಇಟ್ಬಿಡೋಣ, ಬೆಳಗ್ಗೆ ನೋಡ್ಕೊಡೋಣ. ನಾವು ರಾತ್ರಿ ಗಂಜಿ ಮಾಡಿದ್ವಲ್ಲ, ರಾಗಿ ಅಂಬ್ಲಿ, ಅಷ್ಟು ತಣ್ಣಗಿದೆ ಅಂದರೆ ಅಷ್ಟು ತಣ್ಣಗಿದೆ. ಈಗ ಇದಕ್ಕೆ ನಾವು ಮೊಸರು ಹಾಕೋಣ. ಇದೆಲ್ಲ ಇವತ್ತು ಬ್ರೇಕ್ಫಾಸ್ಟ್ ಇದೆ. ಗಟ್ಟಿ ಮೊಸರು ಮನೆಯಲ್ಲೇ ಮಾಡಿದ್ದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದಿರಲಿ, ಇದಕ್ಕೊಂದು ಸ್ವಲ್ಪ ನೋಡಿ. ಈಗ ಚೆನ್ನಾಗಿರುತ್ತೆ, ಈಗ ಸರಿ ಬಂತು. ಚೆನ್ನಾಗಿ ಹೊಡ್ಕೊಂಡ್ರೆ ನೋಡಿ. ನಾನೀಗ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಓಪನ್ ಮಾಡ್ಕೊತೀನಿ. ಬನ್ನಿ, ತವ ಇಟ್ಟಿದ್ದೀನಿ. ತವಕಾಯಿಗೆ ನಾವು ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಉಪ್ಪನ್ನ ಈ ಥರ ಸವರ್ಕೋಬೇಕು. ಓಪನ್ ಮಾಡಿದ್ದೀವಲ್ಲ ಅದಕ್ಕೆ. ಸಾಕೊಂಡಾಯಿತು. ತವಕಾಯಿತು, ತವಕ್ಕೆ ಎಣ್ಣೆ ಹಾಕೋಣ ಸ್ವಲ್ಪ.
ರೋಸ್ಟ್ ಆಗಬೇಕು. ಈ ಥರ ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿದೆ. ಯಾಕೆಂದರೆ ತಿನ್ನಲಿಕ್ಕೆ ಮೇಲೆ ಮೊಸರು ಜೊತೆ ಗಂಜಿ ಜೊತೆ ಚೆನ್ನಾಗಿರುತ್ತೆ. ಕೊನೆ ತನಕ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು. ತುಂಬ ಹೆಲ್ತಿ ಫುಡ್ ಇದು. ನಾವು ಚಿಕ್ಕವರಾಗಿರ್ಬೇಕಾದ್ರೆ ನಮ್ಮ ತಾಯಿ ಯಾವಾಗಲೂ ಗಂಜಿ ಮಾಡೋರು. ನಾನು ಸ್ವಲ್ಪ ಆಗಲಿ ನೋಡಿ, ಇದಾಗಿದೆ, ತೆಗೆದ್ಬಿಡೋಣ. ನೋಡಿ ಗಂಜಿ ಗಂಜಿನ ಹಾಕೊಳ್ಳೋದು. ಇವತ್ತಿದೆ ಬ್ರೇಕ್ಫಾಸ್ಟ್, ಬೆಳಗಿನ ತಿಂಡಿ. ಸಾರಿ, ಒಂದ್ಸಲ ಉಪ್ಪು ಸಪ್ಪೆ ನೋಡೋಣ ಇರಿ. ಸಪ್ಪೆ ಪಚ್ಚ ಉಪ್ಪು ಹಾಕು. ಸಾಕು, ಸ್ವಲ್ಪ ಹಾಕು. ಮರ್ತು ಬಿಟ್ಟಿದ್ವಿ, ಸಾರಿ. ತುಂಬ ಚೆನ್ನಾಗಿ ಬಂತು. ಈರುಳ್ಳಿ ತೊಗೊಂಡಿದ್ದೀನಿ. ಜೊತೆಗೆ ಮೆಣಸಿಕಾಯಿ. ಲೈಫಲ್ಲಿ ಎಲ್ಲೋ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಗಂಜಿ. ಈ ಮೆಣಸಿಕಾಯಿಗೂ ಗಂಜಿಗೂ ಕಾಂಬಿನೇಷನ್ ಸೂಪರು. ಕೆಲವರು ಮೆಣಸಿಕಾಯಿ ತಿನ್ನಲ್ಲ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಮಾಡಿದ್ದೀನಿ. ನಿಮಗೆ ಕೊನೆ ತನಕ ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.